ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ. ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ. ಅದರಲ್ಲಿ ರಿಯಾಯಿತಿ ಕಂಡುಹಿಡಿಯುವುದು, ಇದರ ಮೇಲಿನ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಇವತ್ತು ಬಿಡಿಸೋಣ. ಈಗಾಗಲೇ ಪುಟ ಸಂಖ್ಯೆ 6ರಲ್ಲಿರುವ ಪ್ರಶ್ನೆ ಸಂಖ್ಯೆ 1 ಮತ್ತು 2 ಬಿಡಿಸಿದ್ದೇನೆ. ಎಲ್ಲ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇವತ್ತು ಪ್ರಶ್ನೆ ಸಂಖ್ಯೆ 3 ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 3, 5% ರಿಯಾಯಿತಿಯ ನಂತರ ಕಪಾಟೊಂದನ್ನು 5725 ರೂಪಾಯಿಗೆ ಮಾರಾಟ ಮಾಡಲಾಯಿತು. ಅದರ ನಮೂದಿತ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ಕಪಾಟಿನ ರಿಯಾಯಿತಿ ಶೇಕಡ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5% ಮತ್ತು ಅದರ ಮಾರಾಟ ಬೆಲೆ 5725 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ನಾವು ನಮೂದಿತ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ರಿಯಾಯಿತಿ = 5%, ಮಾರಾಟ ಬೆಲೆ = 5725 ರೂಪಾಯಿ. ನಮೂದಿತ ಬೆಲೆಯನ್ನು ನಾವು ಕಂಡುಹಿಡಬೇಕು. ಹಾಗಾಗಿ ನಾನು ಅದು x ಆಗಿರಲಿ. ನಮಗೆ ಸೂತ್ರ ಗೊತ್ತಿದೆ. ಮಾರಾಟ ಬೆಲೆ = ನಮೂದಿತ ಬೆಲೆ ಮೈನಸ್ ರಿಯಾಯಿತಿ. ಇವುಗಳ ಬೆಲೆಗಳನ್ನು ತುಂಬೋಣ. ಮಾರಾಟ ಬೆಲೆ ಎಷ್ಟಿದೆ? 5725 ರೂಪಾಯಿ ಇದೆ. = ನಮೂದಿತ ಬೆಲೆ ಅಂದರೆ ಎಷ್ಟು ತೊಗೊಂಡಿನಿ? x ಅಂತ ತೊಗೊಂಡಿನಿ. ಅದನ್ನ ಕಂಡುಹಿಡಬೇಕು. ಹಾಗಾಗಿ x ಮೈನಸ್ಗೆ ಮೈನಸ್ಸು. ರಿಯಾಯಿತಿ ಅಂದರೆ x ರ 5% ಆಗುತ್ತದೆ. ಇವಾಗ 5725 = x ಮೈನಸ್ x ರ 5% ಅಂದರೆ 5/100 ಇಂಟು x ಆಗುತ್ತದೆ. 5725 ಇದನ್ನ LCM ತೆಗೆದ್ರೆ ಇದು ಗುಣಾಕಾರ ಆಗುತ್ತೆ. ಅಂದರೆ 100x ಮೈನಸ್ 5x / 100 ಆಗುತ್ತದೆ. ಈ 100ನ್ನು ಈ ಕಡೆ ಓರೆ ಗುಣಾಕಾರ ಮಾಡಿದಾಗ 5725 ಇಂಟು 100 ಆಗುತ್ತದೆ. ಈಗ 100x ಮೈನಸ್ 5x ಅಂದರೆ 95x ಆಗುತ್ತದೆ. ಇವಾಗ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಇದನ್ನ 95ನ್ನ ಈ ಸೈಡ್ ಬಂದರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಹಾಗಾಗಿ x = 5725 ಇಂಟು 100 / 95. ಇವಾಗ ಇದನ್ನ ಭಾಗಿಸೋಣ. 5 1 5, 4 ಉಳಿತು, 5 9 45, 5 1 5, ಇಲ್ಲಿ 22 ತಗೋಬೇಕು. ಹಾಗಾಗಿ 0 ಅಂತ ತಗೊಂಡಿನಿ. 5 4 20, 2 ಉಳಿತು, 5 5 25, ಮತ್ತೆ ಭಾಗ ಹೋಗುತ್ತೆ. 19 1 19, 19 5 ಎಷ್ಟು? 95, ಇಲ್ಲಿ ಎಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. ಮತ್ತು 95 19 95, ಅಂದರೆ 55 ಇಂಟು 100 ಆಗುತ್ತದೆ. 55 ಇಂಟು 100 ಅಂದರೆ 5500. x = 5500 ಆಯಿತು. ಆದ್ದರಿಂದ ನಮೂದಿತ ಬೆಲೆ 5500 ರೂಪಾಯಿ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 3 ಮುಕ್ತಾಯವಾಯಿತು. ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ. ಈ ಎಲ್ಲ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.